ನಮಸ್ಕಾರ ಪ್ರಿಯ ಓದುಗರೆ. ಅರುಣಾನುರಾಗದ ಅಧ್ಯಾಯ 6 ಇದೀಗ ಶುರು ಮಾಡೋಣ ಬನ್ನಿ. ಸೂರ್ಯನ ಕಿರಣಗಳು ಕಿಟಕಿಯಿಂದ ಮುಖ ಸ್ಪರ್ಶಿಸಿ ಎಚ್ಚರಿಸಿದಂತಾಗಿ ಕಣ್ಣು ಬಿಟ್ಟ ಸೂರ್ಯ ಗಡಿಯಾರ ನೋಡಿದಾಗ ಆಗಲೇ ಗಂಟೆ 9 ಆಗಿತ್ತು. ಎಷ್ಟೊತ್ತು ಮಲಗಿದ್ದೀನಿ ನಾನು? ಅಣ್ಣ ಏನು ಮಾಡ್ತಿದ್ದಾರೋ ಏನೋ, ಏನು ಕೆಲಸ ಇತ್ತೋ ಏನೋ, ರಾತ್ರಿ ಕುಡಿದಿದ್ದು ಸ್ವಲ್ಪ ಜಾಸ್ತಿ ಆಯಿತು ಎಂದುಕೊಳ್ಳುತ್ತಾ ತಲೆ ಹಿಡಿದುಕೊಂಡು ತಲೆನೂ ಯಾಕೋ ದಿಮ್ ಅಂತಿದೆ ಎಂದು ಸುತ್ತ ನೋಡಿದ ಸೂರ್ಯ. ಅವನ ಫ್ರೆಂಡ್ಸ್ ಎಲ್ಲರೂ ದಿಕ್ಕಿಗೆ ಒಬ್ಬರಂತೆ ನೆಲದಲ್ಲಿ ಅವತಾರವಾಗಿ ಮಲಗಿದ್ದರು. ಸೂರ್ಯ ಎದ್ದು, ಲೋ ಎದ್ದೋಳ್ರೋ ನನ್ನ ಮಕ್ಕಳ, ಗಂಟೆ 9 ಆಯಿತು, ಇನ್ನೂ ಬಿದ್ದಿದ್ದೀರಾ ಎಂದು ಬೈಯುತ್ತಾ ಕಾಲಲ್ಲಿ ಜಾಡಿಸಿದ. ಸುಮ್ಮನಿರು ಗುರು, ನಮ್ಮ ಹುಡುಗಿ ಈಗ ತಾನೇ ಬಂದವಳೆ, ಬಾ ಚಿನ್ನ ಬಾ ಎಂದು ಮಗ್ಗಲು ಬದಲಾಯಿಸಿದ ಕರಿಯ. ಲೋ ಎದ್ದಳೋ ಮಗನೇ, ಇಲ್ಲಿ ಯಾವ ಹುಡುಗಿನೂ ಬಂದಿಲ್ಲ, ಈಗ ನೀರು ತಂದು ಸುರಿತೀನಿ ನೋಡು ಎಂದನು ಸೂರ್ಯ. ನೀನೇನು ಗುರು, ಕನಸು ಕಾಣೋಕ್ಕೂ ಬಿಡಲ್ಲ, ನಿಂಗೂ ಲವ್ ಆಗಿದ್ರೆ ಗೊತ್ತಾಗ್ತಿತ್ತು ಎಂದು ಗೊಣಗಿದ ಕರಿಯ. ಅಯ್ಯೋ ನಿನ್ನ ಎದ್ದಳೋ ಅಂದರೆ ಕತೆ ಹೊಡಿತೀಯ, ಎದ್ದಳೋ ಮೇಲೆ ಅಣ್ಣನ ಮನೆಗೆ ಹೋಗಬೇಕು. ಒಬ್ಬೊಬ್ಬರು ಒಂದೊಂದು ಅವತಾರದಲ್ಲಿ ಮಲಗಿದ್ದೀರಲ್ಲೋ, ಎದ್ದಳ್ರೋ, ಎಣ್ಣೆ ಸಿಕ್ಕಿದರೆ ಸಾಕು ಮಕ್ಕಳ, ಗಂಟಲು ಪೂರ್ತಿ ಕುಡಿದು ಬಿದ್ಕೊಂಡು ಬಿಡೋದು ಎಂದು ಎಬ್ಬಿಸಲು ಪ್ರಯತ್ನಿಸಿದ ಸೂರ್ಯ. ಅಯ್ಯೋ ಹೋಗು ಗುರು, ನಾವಿನ್ನೂ ಮಲ್ಕೋತೀವಿ ಎಂದರು ಹುಡುಗರು. ಇವರು ಇವತ್ತು ಎದ್ದೋಳಲ್ಲ, ನಾನೇ ಹೋಗಿ ಅಣ್ಣನ ಮಾತಾಡಿಸ್ಕೊಂಡು ಬರಬೇಕು ಎಂದು ಟವೆಲ್ ತೆಗೆದುಕೊಂಡು ಸ್ನಾನಕ್ಕೆ ಹೊರಟ ಸೂರ್ಯ. ಸ್ನಾನ ಒಂದು ಶಾಸ್ತ್ರ ಅನ್ನೋ ಹಾಗೆ ತಲೆ ಮೇಲೆ 2 ಜಗ್ಗು ನೀರು ಸುರಿವಿಕೊಂಡು ಬಂದು ಟೀ ಶರ್ಟ್, ಅದರ ಮೇಲೆ ಒಂದು ಶರ್ಟ್, ಬ್ಲೂ ಜೀನ್ಸ್ ಹಾಕಿಕೊಂಡು ಹೇರ್ನ ಕೈಯಲ್ಲೇ ಸೆಟ್ಟಿಂಗ್ ಮಾಡಿಕೊಂಡು ತನ್ನ ಬೈಕಿನ ಕೀ ತೆಗೆದುಕೊಂಡು ಬಿದ್ದಿರಿ ಮಕ್ಕಳ ಎಂದು ಮತ್ತೆ ಜಾಡಿಸಿ ಹೊರಬಂದನು ಸೂರ್ಯ. ಗಾಡಿ ಕಿವಿಗೆ ಚಾವಿ ಚುಚ್ಚಿ ಸ್ಟೈಲ್ ಆಗಿ ಕಿಕ್ ಹೊಡೆಯುತ್ತಾ ತನ್ನ ಗಾಡಿ ಸ್ಟಾರ್ಟ್ ಮಾಡಿ ಆಕ್ಸಿಲರೇಟ್ನ ಜರ್ ಎಂದು ತಿರುಗಿಸುತ್ತಾ ಕನ್ನಡಿಲಿ ಮತ್ತೊಮ್ಮೆ ಹೇರ್ ಸರಿ ಮಾಡಿಕೊಂಡು ಹೊರಟ ಸೂರ್ಯ. ಅಣ್ಣನ ಬರ್ಡೇ ಇವತ್ತು. ನನಗೆ ಒಂದು ನೆಲೆ ಕಲ್ಪಿಸಿದ ಅಣ್ಣ, ಅವರು ದೇವರಿಗೆ ಸಮ. ಅವರ ಹುಟ್ಟಿದ ದಿನ ನನಗೆ ಹಬ್ಬದ ದಿನ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯಾವತ್ತೂ ದೇವಸ್ಥಾನಕ್ಕೆ ಹೋಗದ, ದೇವರನ್ನೇ ನಂಬದ ಸೂರ್ಯ ದೇವಸ್ಥಾನದ ಮುಂದೆ ಗಾಡಿ ನಿಲ್ಲಿಸಿ ದೇವರಿಗೊಂದು ಹಾಯ್ ಹೇಳಿ ಅಣ್ಣನ ಚೆನ್ನಾಗಿಟ್ಟಿರಿ ಬಾಸ್ ಎಂದು ಸಲ್ಯೂಟ್ ಮಾಡಿ ರಮಣನ ಮನೆಗೆ ಬಂದ ಸೂರ್ಯ. ಅಣ್ಣ ಎಂದು ಕೂಗುತ್ತಾ ಒಳಗೆ ಬಂದನು. ನಮಸ್ಕಾರ ಸೂರ್ಯಪ್ಪ ಎಂದು ಮನೆಯ ಕೆಲಸದವನು ಎದುರಾದನು. ಹಾಯ್ ರಾಮು ಎಂದು ಅವನ ಮುಖ ನೋಡಿ ನಕ್ಕನು ಸೂರ್ಯ. ಸೂರ್ಯಪ್ಪ ತಿಂಡಿ ತಿನ್ನಿ ಎಂದ ರಾಮು ವಿನಯದಿಂದ. ಬೇಡ ರಾಮು, ಯಾಕೋ ತಲೆ ದಿಮ್ ಅಂತಿದೆ, ಒಂದು ಸ್ಟ್ರಾಂಗ್ ಕಾಫಿ ಮಾಡಿ ಕೊಡು ಸಾಕು ಎಂದನು ಸೂರ್ಯ. ಅಂದಹಾಗೆ ಅಣ್ಣ ಇಲ್ಲಿ ಕಾಣಿಸ್ತಿಲ್ಲ, ಇನ್ನೂ ಮಲಗಿದಾರಾ? ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ, ನೀನು ಕಾಫಿ ಇಬ್ಬರಿಗೂ ತಗೊಂಡು ಬಾ ಎಂದನು ಸೂರ್ಯ ರಮಣನ ರೂಮ್ ಕಡೆ ನೋಡುತ್ತಾ. ಇಲ್ಲ ಸೂರ್ಯಪ್ಪ, ದಣಿಗಳು ಮನೇಲಿ ಇಲ್ಲ ಎಂದನು ರಾಮು. ಮನೇಲಿ ಇಲ್ವಾ? ಎಲ್ಲೋದ್ರು ಪ್ರಶ್ನಿಸಿದ ಸೂರ್ಯ. ಹ್ಞೂ ಸೂರ್ಯಪ್ಪ, ರಾತ್ರಿನೇ ತುಮಕೂರಲ್ಲಿ ಕೆಲಸ ಇದೆ, ಬರೋದು 3 ದಿನ ಆಗುತ್ತೆ ಅಂತ ಹೇಳಿ ಹೋದರು ಎಂದು ಉತ್ತರಿಸಿದ ರಾಮು. ಹೌದಾ, ಸರಿ ನೀನೋಗು ಕಾಫಿ ತಗೊಂಡು ಬಾ ಎಂದು ಹೇಳಿ ಕಳುಹಿಸಿದ ಸೂರ್ಯ. ಈ ವರ್ಷವೂ ವಿಶ್ ಮಾಡೋಕ್ಕೆ ಆಗಲಿಲ್ಲ ಎಂದು ಬೇಸರ ಪಟ್ಟುಕೊಳ್ಳುತ್ತಾ ಅಲ್ಲೇ ಇದ್ದ ಸೋಫಾ ಮೇಲೆ ಕೂತನು ಸೂರ್ಯ. ಅಣ್ಣ ಯಾವುದೇ ಕೆಲಸ ಇದ್ದರೂ ನನಗೆ ಹೇಳ್ತಾರೆ, ಅವರ ಎಲ್ಲ ಕೆಲಸ ನಾನೇ ಮಾಡೋದು. ಆದರೆ ಪ್ರತಿ ಹುಟ್ಟುಹಬ್ಬದ ದಿನ ತುಮಕೂರಿಗೆ ಹೋಗ್ತಾರೆ, ಅದು ನನಗೆ ಹೇಳ್ದೇನೆ ಏನು ಕೆಲಸ ಇರ್ಬೋದು ಎಂದು ಯೋಚನೆ ಮಾಡ್ತಾ ಕಣ್ಣು ಮುಚ್ಚಿದ ಸೂರ್ಯ. ತಗೊಳ್ಳಿ ಸೂರ್ಯಪ್ಪ ಕಾಫಿ ಎಂದು ಕಾಫಿ ಕಪ್ ಹಿಡಿದು ಬಂದನು ರಾಮು. ರಾಮು, ಎಷ್ಟು ಗಂಟೆಗೆ ಹೋದರು ಅಣ್ಣ ಎಂದನು ಸೂರ್ಯ
ಕಾಫಿ ಕಪ್ ತೆಗೆದುಕೊಳ್ಳುತ್ತಾ. ರಾತ್ರಿ ಸುಮಾರು 12 ಗಂಟೆ ಆಗಿತ್ತು ಅನಿಸುತ್ತೆ. ದಣಿಗಳು ಶಾನೆ ಕೋಪದಲ್ಲಿ ಇದ್ದರು ಸೂರ್ಯಪ್ಪ. ಅವ್ರನ್ನ ನೋಡಿದರೆ ನನಗೆ ಭಯ ಆಗೋಯ್ತು ಎಂದು ರಾಮು ರಾತ್ರಿ ರಮಣನ ಕೋಪ ನೆನಪಿಸಿಕೊಳ್ಳುತ್ತಾ. ಸರಿ, ಅತ್ತಿಗೆ ಬಂದ್ರಾ ಎಂದು ಕೇಳಿದ ಸೂರ್ಯ. ರಮಣನ ಕೋಪ ಗೊತ್ತಿದ್ದರಿಂದ ರಾಮು ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ, ಇವತ್ತು ಬರ್ತಾರೆ ಅಂತೆ ಸೂರ್ಯಪ್ಪ, ರೈಲ್ವೆ ಸ್ಟೇಷನ್ಗೆ ಗಾಡಿ ಕಳಿಸು ಅಂತ ಹೇಳಿದ್ದಾರೆ ದಣಿಗಳು ಎಂದ ರಾಮು. ಸರಿ, ಎಷ್ಟು ಗಂಟೆಗೆ ಬರ್ತಾರೆ ಎಂದ ತನ್ನ ಕೈ ಗಡಿಯಾರ ನೋಡಿಕೊಳ್ಳುತ್ತಾ. 3 ಗಂಟೆ ಟ್ರೈನ್ಗೆ ಅತ್ತಿಗೆ ಮತ್ತು ಪಾಪು ಬರ್ತಾರೆ ಸೂರ್ಯಪ್ಪ ಎಂದ ರಾಮು. ಸರಿ, ನೀನೋಗು ಕೆಲಸ ನೋಡ್ಕೋ ಎಂದು ಕಳುಹಿಸಿದ ಸೂರ್ಯ. ಕಾಫಿ ಹೀರುತ್ತಾ, ಅಣ್ಣ ಏನು ಕೆಲಸಕ್ಕೆ ಹೋಗಿರಬಹುದು, ಅದು ಹುಟ್ಟಿದ ದಿನಾನೇ, ಅಂಥ ಕೆಲಸ ಏನು, ಫೋನ್ ಮಾಡಿ ನೋಡೋಣ ಎಂದುಕೊಳ್ಳುತ್ತಾ ರಮಣನಿಗೆ ಫೋನ್ ಮಾಡಿದ ಸೂರ್ಯ. ಸ್ವಿಚ್ ಆಫ್ ಎಂದು ಬಂದಿದ್ದು ಕೇಳಿ ಸೂರ್ಯ ಬೇಸರಿಸಿಕೊಂಡನು. ಛೇ, ಏನು ವಿಷಯ ಗೊತ್ತಾಗ್ತಾನೇ ಇಲ್ವಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾರೆ, ಅಣ್ಣ ಬಂದ ತಕ್ಷಣ ಕೇಳೋಣ ಎಂದುಕೊಂಡವನು. ಬೇಡ, ಸುಮ್ಮನೆ ಅಣ್ಣನ ಪ್ರಶ್ನೆ ಮಾಡಬಾರ್ದು, ನನಗೆ ಹೇಳೋ ವಿಷಯ ಆಗಿದ್ದರೆ ಹೇಳಿ ಹೋಗ್ತಿದ್ರು ಅಲ್ವಾ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡನು ಸೂರ್ಯ. ಆದರೆ ಅವರಿಗೆ ಅಪಾಯ ಆಗುವಂಥ ಕೆಲಸ ಏನಾದರೂ ಆಗಿದ್ದರೆ ಏನು ಮಾಡೋದು? ಹೀಗೆ ಗೊಂದಲಗಳ ಮಳೆ ಮನಸ್ಸಿನಲ್ಲಿ ಜಿನುಗುತ್ತಿತ್ತು ಸೂರ್ಯನಿಗೆ. ಎದ್ದು, ಸರಿ ರಾಮು, ನಾನಿನ್ನೂ ಬರ್ತೀನಿ, 3 ಗಂಟೆಗೆ ಅತ್ತಿಗೆನ ಪಾಪುನ ನಾನೇ ಕರ್ಕೊಂಡು ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಎಂದು ಹೊರಡಲು ಅನುವಾದ ಸೂರ್ಯ. ಸೂರ್ಯಪ್ಪ, ತಿಂಡಿ ತಿನ್ನಲೇ ಇಲ್ಲ ಎಂದ ರಾಮು. ಬೇಡ, ಅಲ್ಲೇ ಹೊರಗೆ ತಿನ್ಕೋತೀನಿ, ಈಗ ಸದ್ಯಕ್ಕೆ ಏನೂ ಬೇಡ ಎನ್ನುತ್ತಾ ಕೈಯಲ್ಲಿ ಇದ್ದ ಬೈಕ್ ಚಾವಿ ತೋರು ಬೆರಳಲ್ಲಿ ಹಾಕಿ ತಿರುಗಿಸುತ್ತಾ ಹೊರಗಡೆ ಹೋದ ಸೂರ್ಯ. ಸೂರ್ಯನ ತಲೆಯಲ್ಲಿ ರಮಣನ ಈ ವಿಷಯವೇ ಓಡಾಡುತ್ತಿತ್ತು. ಆಸ್ಪತ್ರೆಯ ಆವರಣ. ಮಂಜುನಾಥ್ ಅವರ ಡಿಸ್ಚಾರ್ಜ್ಗೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಡಾಕ್ಟರ್ ಸೈನ್ಗಾಗಿ ಅರುಣ ಕಾಯುತ್ತಾ ಇದ್ದಳು. ಫೋನ್ ರಿಂಗ್ ಆಗುತ್ತದೆ. ಅರುಣ ಫೋನ್ ಸ್ವೀಕರಿಸಿದಳು. ಆ ಕಡೆಯಿಂದ, ಹೆಲೋ ಅರುಣ, ಆಫೀಸ್ಗೆ ಬಂದಿಲ್ಲ ಯಾಕೆ ಎಂದಳು ಪೂಜಾ. ಅಪ್ಪನ ಡಿಸ್ಚಾರ್ಜ್ ಕಣೆ ಇವತ್ತು, ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಆಮೇಲೆ ಡೈರೆಕ್ಟ್ ಸೈಟ್ ವಿಸಿಟ್ಗೆ ಹೋಗ್ತೀನಿ, ಒಬ್ಬರು ಬಿಲ್ಡರ್ನ ಮೀಟ್ ಮಾಡೋಕ್ಕಿದೆ, ಮ್ಯಾನೇಜರ್ಗೆ ಹೇಳಿದ್ದೀನಿ ಎಂದಳು ಅರುಣ. ಸರಿ, ನೀನಿಲ್ಲದೆ ಬೇಜಾರು ಕಣೆ, ಕೆಲಸ ಮಾಡೋಕ್ಕೆ ಮೂಡೇ ಇಲ್ಲ ಎಂದಳು ಪೂಜಾ. ಲೇ ಡವ್ರಾಣಿ, ಯಾಕೆ ನಿನ್ನ ಬಾಯ್ ಫ್ರೆಂಡ್ ಇದ್ದಾನಲ್ಲ, ಹರಳೇನೆ ರಾಮ, ಅಲ್ಲ ರಾಜೇಶ ಎಂದು ನಕ್ಕಳು ಅರುಣ. ಹೌದೌದು ಪ್ರಿಯತಮ, ನಿಂಗೂ ತಮಾಷೆ ಮಾಡೋಕ್ಕೆ ಬರುತ್ತೆ ಅಲ್ವಾ ಎಂದು ಅವಳ ಮಾತಿಗೆ ನಕ್ಕಳು ಪೂಜಾ. ಹೀಗೆ ಮೊಬೈಲ್ ಕರೆಯಲ್ಲಿ ಇಬ್ಬರು ಹರಟೆ ಹೊಡೆಯುತ್ತಾ ನಗುತ್ತಾ ಇರುವಾಗ ಡಾಕ್ಟರ್ ಸಂಜಯ್ ಬರುವುದನ್ನು ನೋಡಿ ಅರುಣ ಪೂಜಾಗೆ, ಸರಿ ಡಿಯರ್, ಮತ್ತೆ ಫೋನ್ ಮಾಡ್ತೀನಿ, ಡಾಕ್ಟರ್ ಬಂದರು ಎಂದು ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿ ಎದ್ದು ನಿಂತು, ಗುಡ್ ಮಾರ್ನಿಂಗ್ ಸರ್ ಅಂದಳು ಅರುಣ. ಅವಳ ಮಾತಿಗೆ ಪ್ರತಿಕ್ರಿಯಿಸದೆ ನರ್ಸ್ ಜೊತೆಗೆ ಮಾತನಾಡುತ್ತಾ ಕ್ಯಾಬಿನ್ ಕಡೆ ಆತುರಾತುರವಾಗಿ ನಡೆದರು ಡಾಕ್ಟರ್ ಸಂಜಯ್. ಅವರು ಹೋದತ್ತಲೇ ನೋಡುತ್ತಾ ನಿಂತಿದ್ದಳು ಅರುಣ. ಕತೆ ಮುಂದಿನ ಅಧ್ಯಾಯದಲ್ಲಿ ಮುಂದುವರಿಯುವುದು. ಲೇಖಕರು ಲಾವಣ್ಯ ಪರಮೇಶ್. ಧನ್ಯವಾದಗಳು.